ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರಿಗಿರ್ತಕ್ಕಂಥ ಜನಪ್ರಿಯತೆ, ಒಬ್ಬ ಜನಾನುರಾಗಿಯಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ನೋಡಿದೆ. ನಮ್ಮ ದೇಶ ಯಾವಾಗಲೂ ಕೂಡ ಹಿಂದೆ ಗೋಧಿಯನ್ನ ಕೂಡ ನಾವು ಆಮದು ಮಾಡ್ಕೊಳ್ತಾ ಇದ್ವಿ, ಗೋಧಿಯನ್ನು ಕೂಡ ನಾವು ಆಮದು ಮಾಡ್ಕೊಳ್ತಾ ಇದ್ದ ದೇಶ. ಆದರೆ ಕೋವಿಡ್ ಲಸಿಕೆ ಮಾತ್ರ ಕಂಡುಹಿಡಿಯಲಿಲ್ಲ ಈ ದೇಶ. ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುಮಾರು 24 ದೇಶಗಳಿಗೆ ಉಚಿತ ಲಸಿಕೆಯನ್ನ ಕೊಟ್ಟು ಅಲ್ಲಿನ ಜನರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಈ ದೇಶದ 200 ಕೋಟಿ ಡೋಸುಗಳು ಇವತ್ತು ಲಸಿಕೆಯನ್ನ ಮಾನ್ಯ ಪ್ರಧಾನಿಗಳು ಕೊಟ್ಟು ಈ ದೇಶದ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ವಿದೇಶಗಳಲ್ಲಿ ಹೇಳಿದ್ರು, ಈ ಕೋವಿಡ್ ಅನ್ನ ನಿಯಂತ್ರಣ ಮಾಡಲಿಕ್ಕೆ ಭಾರತದ ಕೈಯಲ್ಲಿ ಆಗಲ್ಲ. ಯಾಕೆಂತಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಆಸ್ಪತ್ರೆಗಳು ಬೇಕಾದಷ್ಟು ನಂಬರ್ ಇಲ್ಲ. ಹಾಗಾಗಿ ಈ ಕೋವಿಡ್ ನಿಂದ ಭಾರತದಲ್ಲಿ ಕೋಟ್ಯಾಂತರ ಜನ ಸಾವಾಗಿ ರಸ್ತೆಗಳಲ್ಲಿ ಇದ್ದಾರೆ, ಶವಗಳು ನಾವು ನೋಡ್ತೀವಿ ಅಂತ ಹೇಳಿದೆ. ಆದ್ರೆ ಹೇಳದಂತ ಮುಂದುವರೆದ ದೇಶಗಳಲ್ಲಿ ನಿಯಂತ್ರಣ ಮಾಡ್ಲಿಕ್ಕೆ ಆಗಲಿಲ್ಲ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅತ್ಯಂತ ಸಮರ್ಪಕವಾಗಿ ಕೋವಿಡ್ ಅನ್ನು ಇದೆಲ್ಲ ಕೂಡ ತಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಈ ದೇಶ ವಿಕಸಿತ ದೇಶ ಆಗಬೇಕು. 2047 ಅಂದ್ರೆ ಒಂದು ಶತಮಾನ ಆಗ್ತದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಈ ಸಮಯಕ್ಕೆಲ್ಲ ನಮ್ಮ ದೇಶ ಮುಂದುವರೆದಿರ್ತಕ್ಕಂಥ ದೇಶದಲ್ಲಿ ಒಂದಾಗಬೇಕು ಅನ್ನುವಂಥದ್ದು ಮಾನ್ಯ ನರೇಂದ್ರ ಮೋದಿ ಅವರ ಪರಿಕಲ್ಪನೆ ಆಗಿದೆ, ಅವರ ವಿಶ್ವಾಸ ಆಗಿದೆ. ಆ ವಿಶ್ವಾಸಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾ ನಾವೆಲ್ಲ ಕೂಡ ನಗರಗಳು ಸುಸಜ್ಜಿತ ಆಗಬೇಕು, ಸುಂದರ ನಗರಗಳಾಗಬೇಕು ಅಂತಂದ್ರೆ ಇವತ್ತು ಮಾನ್ಯ ಪ್ರಧಾನಿಗಳಿಗೆ ನೀವು ಬೆಂಬಲವನ್ನು ಸೂಚಿಸಬೇಕು. ಇವತ್ತು ಅವರ ಪರವಾಗಿ, ಮಾನ್ಯ ನರೇಂದ್ರ ಮೋದಿ ಅವರ ಪರವಾಗಿ NDA ಅಭ್ಯರ್ಥಿಯಾಗಿ ನಿಮ್ಮ ಪ್ರತಿನಿಧಿ ಆಗಲಿಕ್ಕೆ ನಾನು ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ನಿಮ್ಮಲ್ಲಿ ಬಂದಿದ್ದೇನೆ. ನಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ನಮ್ಮ ಶಾಸಕ ಸ್ನೇಹಿತರ ಜೊತೆ ಸೇರ್ಕೊಂಡು, ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆ ಸೇರ್ಕೊಂಡು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅವ್ರ ಜೊತೆ ನಾನು ಕೂಡ ಶ್ರಮಿಸ್ತೇನೆ. ಕೇಂದ್ರ ಸರ್ಕಾರದ ಯಾವುದೇ ಅನುದಾನಗಳು ಬರಬೇಕು ಅಂತಂದ್ರು ನಾನು ಅದನ್ನು ಫಾಲೋ ಅಪ್ ಮಾಡಿ, ಅನುಭವ ಇದೆ, ನಾನೇನು ಹೊರಗಿನವನಲ್ಲ. 3 ಬಾರಿ ಶಾಸಕನಾಗಿದ್ದೇನೆ, 2 ಬಾರಿ ಮಂತ್ರಿ ಆಗಿದ್ದೇನೆ, ಅನುಭವ ಇದೆ, ಆಡಳಿತದ ಅನುಭವ ಇದೆ. ಹಾಗಾಗಿ ನನಗೊಂದು ಅವಕಾಶ ಕೊಡಿ. ಜೈ ಶ್ರೀರಾಮ್. ವಿಶ್ವನಗರ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಾವೆಲ್ಲ ಲೋಕಸಭಾ ಚುನಾವಣೆಯ ಇವತ್ತು ಮತಯಾಚನೆಗೆ ಬಂದಿದ್ದೇವೆ. ನನ್ನ ಜೊತೆ ಮುಖ್ಯವಾಗಿ ಆಗಮಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯರಾಗಿದ್ದ ಸನ್ಮಾನ್ಯ SR ವಿಶ್ವನಾಥ್ ಜಿ ಅವರೇ, ಅದೇ ರೀತಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಹಿರಿಯರು ಆಗಿರ್ತಕ್ಕಂಥ E ಕೃಷ್ಣಪ್ಪಣ್ಣವರೇ, ತಾಲೂಕು ಘಟಕದ ಅಧ್ಯಕ್ಷರುಗಳು 2 ಪಕ್ಷದ ಮಾನ್ಯ ಕೃಷ್ಣಪ್ಪ ಅವರೇ, ಮಾನ್ಯ ಸತೀಶ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ನನ್ನ ಆತ್ಮೀಯರೇ, ಈಗಾಗಲೇ ಮಾನ್ಯ ಶಾಸಕರು ಹೇಳಿರುವ ಹಾಗೆ ಇದು ಈ ದೇಶದ ಚುನಾವಣೆ. ನಾವೆಲ್ಲ ಕೂಡ ತೀರ್ಮಾನ ಮಾಡಬೇಕು, ಈ ದೇಶಕ್ಕೆ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿ ಅವರು ಆಗ್ಬೇಕಾ, ರಾಹುಲ್ ಗಾಂಧಿ ಅವರು ಆಗ್ಬೇಕಾ ಅಂತ ತಾವು ವಿಚಾರ ಮಾಡಬೇಕು. ಯಾರಾಗಬೇಕು? ನರೇಂದ್ರ ಮೋದಿ ಅವರಾಗಬೇಕಾ, ರಾಹುಲ್ ಗಾಂಧಿ ಅವರಾಗಬೇಕಾ? ಮೋದಿ ಅವರಾಗಬೇಕಲ್ವಾ? ಇವತ್ತು ಮೋದಿ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ಕಾಂಗ್ರೆಸ್ನವರು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಕೊಟ್ಟಿರುವಂತಹ ಗ್ಯಾರಂಟಿ ಅದು ತಾತ್ಕಾಲಿಕವಾಗಿರುವಂತದ್ದು. ಆದ್ರೆ ಮೋದಿ ಅವರು ಕೊಟ್ಟಿರುವಂತಹ ಗ್ಯಾರಂಟಿ, ಕೊಡ್ತೀನಿ ಅಂತ ಹೇಳಿರುವಂತ ಗ್ಯಾರಂಟಿ, ಅದು ಬದುಕನ್ನ ಕಟ್ಟಿಕೊಡುವಂತ ಗ್ಯಾರಂಟಿ, ಶಾಶ್ವತವಾದಂತ ಬದುಕನ್ನ ಕಟ್ಟಿಕೊಡುವಂತ ಗ್ಯಾರಂಟಿ.
ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಡುವಂತ ಗ್ಯಾರಂಟಿ, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವಂತ ಗ್ಯಾರಂಟಿ. 2000 ಕೊಟ್ಟೆ ಅಂತೇಳಿ ಉಡಾಪೆ ಮಾತಾಡ್ತಾರಲ್ಲ, ಇವತ್ತು ದೇಶದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಮಹಿಳೆಯರಿಗೆ 11 ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. 10.5 ಕೋಟಿ ಮಹಿಳೆಯರಿಗೆ ಉಜ್ವಲ ಯೋಜನೆಯಡಿಯಲ್ಲಿ ಗ್ಯಾಸ್ ಸ್ಟೋವ್, ಆ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಟ್ಟಿದೆ. ಸಬ್ಸಿಡಿ ಇವತ್ತು 200 ರೂಪಾಯಿ ಕೊಡ್ತಾ ಇದ್ದಾರೆ. ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರಿಗೆ ಇವತ್ತು 20 ಲಕ್ಷ ರೂಪಾಯಿ ಒಬ್ಬರಿಗೆ ಸಾಲವನ್ನ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಟು ನೀವು ಕೂಡ ಯಾವುದೇ ಉದ್ಯಮಗಳಲ್ಲಿ ಭಾಗವಹಿಸಬಹುದು, ಉದ್ಯಮಗಳನ್ನು ಪ್ರಾರಂಭ ಮಾಡಬಹುದು. ಅದರ ಮೂಲಕ ನೀವು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಬಹುದು ಅನ್ನುವಂತ ಯೋಜನೆಯನ್ನ ಕೊಡ್ತಾ ಇದ್ದಾರೆ. ಮತ್ತು ಏನು 100 ಯೂನಿಟ್ 200 ಯೂನಿಟ್ ಅಂತ ಹೇಳಿದ್ರು ವಿದ್ಯುತ್ ಉಚಿತ ಕೊಡ್ತೀನಿ ಅಂತ. ಇವತ್ತು 60 ಯೂನಿಟ್ ಬಳಸುವಂತವ್ರು 100 ಯೂನಿಟ್ ಏನಾದರೂ ಬೇಸಿಗೆ ಕಾಲದಲ್ಲಿ ಫ್ಯಾನು ಫ್ರಿಡ್ಜ್ ಉಪಯೋಗ ಮಾಡಿದ್ರೆ ಆ 100 ಯೂನಿಟ್ಗೂ ಕೂಡ 7.5 ರೂಪಾಯಿಯಷ್ಟು ಒಂದು ಯೂನಿಟ್ಗೆ ಕರೆಂಟ್ ಬಿಲ್ ಆಗುತ್ತೆ. ನಮ್ಮ ಸರ್ಕಾರದಲ್ಲಿ ಕೇವಲ 4 ರೂಪಾಯಿ ಇತ್ತು ಒಂದು ಯೂನಿಟ್, ಇವತ್ತು ಎಷ್ಟಾಗಿದೆ? 7.5 ರೂಪಾಯಿ. ಹಾಗಾಗಿ ಇವರೊಂದು ಕೈಯಿಂದ ಕೊಡ್ತಾರೆ, ಇನ್ನೊಂದು ಕೈಯಿಂದ ಪುರುಷರ ಹತ್ರ 2ರಷ್ಟು ಇಸ್ಕೊಳ್ತಾರೆ. ಹೇಳಿದ್ರು ವಿಶ್ವಣ್ಣವರು ಮಾರ್ಮಿಕವಾಗಿ, ಸಾಯಂಕಾಲದ ಔಷಧಿ ಅಂಗಡಿಗಳಲ್ಲೆಲ್ಲ ಸರಕು ಜಾಸ್ತಿ ಆಗೋದಿದೆ. ಸರಕು ಗೊತ್ತಾಯ್ತಲ್ವಾ? ಆ ರೇಟ್ ಎಲ್ಲ ಜಾಸ್ತಿ ಆಗೋದು. ತಿಂಗಳಿಗೆ ಅದರ ಅಭ್ಯಾಸ ಇರ್ತಕ್ಕಂಥವ್ರು 1500 ಏನು ಖರ್ಚು ಮಾಡ್ತಾ ಇದ್ರು, ಈಗ ಅವ್ರಿಗೆ ಅದೇ ಖರ್ಚು 3000 ಮೇಲಾಗಿದೆ. ಅಲ್ಲೇ ಬಂದವ್ರಿಗೆ 2000. ಆದ್ರೆ ಮಾನ್ಯ ಪ್ರಧಾನಿಗಳು ಅವರು ಕೂಡ ಜನೌಷಧದ ಮಳಿಗೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಈ ಜನೌಷಧ ಏನು? ಬಡವರು, ಮಧ್ಯಮ ವರ್ಗದವರು, ರಕ್ತದೊತ್ತಡ, ಯಾವುದೇ ಕಾಯಿಲೆಗಳಿಗೆ ಇವತ್ತು ಔಷಧಗಳನ್ನ ತಗೋಬೇಕಾಗುತ್ತೆ. ಕೆಲವು ಜೀವನ ಪರ್ಯಂತ ಔಷಧವನ್ನ ತಗೋಬೇಕು. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಪ್ರತಿ ತಿಂಗಳು ಗಂಡ ಹೆಂಡತಿಗಿದ್ರೆ 4 ರಿಂದ 5 ಸಾವಿರ ಬ್ರ್ಯಾಂಡೆಡ್ ಮೆಡಿಸಿನ್ ಆದ್ರೆ ಬೇಕಾಗ್ತದೆ. ಆದ್ರೆ ಇವತ್ತು ಮಾನ್ಯ ಪ್ರಧಾನಿಗಳು ಇವತ್ತು ಮಧ್ಯಮ ವರ್ಗದ ಬಡವರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಜನೌಷಧಿಗಳನ್ನ ತೆರೆದಿದ್ದಾರೆ. ಅದೇ ಔಷಧ ಏನ್ ನಿಮ್ಗೆ 4-5 ಸಾವಿರ ಒಂದು ತಿಂಗಳಿಗಾಗುತ್ತೆ, ಇವತ್ತು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ 50% ರಿಯಾಯಿತಿ ಇದ್ರೆ ಈ ಬಾರಿ ಪ್ರಧಾನಮಂತ್ರಿಗಳಾದ್ರೆ ಪ್ರಧಾನಿಗಳು 90% ರಿಯಾಯಿತಿಯನ್ನ ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ. ಇದು ಬಡವರ ಬಗ್ಗೆ ಇರುವಂತಹ ಅವರ ಕಾಳಜಿ, ಬದ್ಧತೆ ಇರತಕ್ಕಂಥ ಪ್ರಧಾನಮಂತ್ರಿ. ಹಾಗಾಗಿ ನಾವೆಲ್ಲ ಕೂಡ ವಿಚಾರ ಮಾಡಿ, ಅನೇಕ ಆಸ್ಪತ್ರೆಗಳು, ಅನೇಕ ವೈದ್ಯಕೀಯ ಕಾಲೇಜು, 1 ಲಕ್ಷ ವೈದ್ಯರು ಹೊರಗಡೆ ಬರ್ತಾ ಇದ್ದಾರೆ. ಇವತ್ತು ನಮಗೆ ಗೊತ್ತಿರಲಿ, ಆರೋಗ್ಯ ಸಚಿವನಾಗಿ, ವೈದ್ಯಕೀಯ ಶಿಕ್ಷಣ ಸಚಿವನಾಗಿ, ಬಹುಶಃ ಕೋವಿಡ್ ಬಂದಾಗೂ ಕೂಡ ನಾವು ಈ 3 ವರ್ಷದಲ್ಲಿ 9 ವೈದ್ಯಕೀಯ ಕಾಲೇಜನ್ನ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಅದರಲ್ಲಿ 6 ಸರ್ಕಾರಿ ವೈದ್ಯಕೀಯ ಕಾಲೇಜು, 3 ಖಾಸಗಿ ವೈದ್ಯಕೀಯ ಕಾಲೇಜು. ಯಾರ ಆಡಳಿತದಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಆಗಿಲ್ಲ. ಹಾಗಾಗಿ ಬಂಧುಗಳೇ, ಇವತ್ತು ರಾಮನಗರದಲ್ಲಿ ಮಾಡಿದ್ವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ, ಹಾವೇರಿ, ಯಾದಗಿರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹೀಗೆ ಎಲ್ಲ ಅಭಿವೃದ್ಧಿ ಆಗಿರೋದು ನಮ್ಮ ಬಿಜೆಪಿ ಸರ್ಕಾರದಲ್ಲಿ. ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಬಸವರಾಜ ಬೊಮ್ಮಾಯಿರವರು, ಇವತ್ತು ಮಾನ್ಯ ವಿಶ್ವನಾಥ್ರವರು ಇಲ್ಲಿ BDA ಚೇರ್ಮನ್ ಆಗಿದ್ದಲ್ಲ, ಆ ಶಿವರಾಮ ಕಾರಂತ ಲೇಔಟ್ ಎಷ್ಟು ಸುಸಜ್ಜಿತವಾಗಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಪಾರದರ್ಶಕತೆಯಿಂದ ಅಲಾಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ, ಬಹಳ ದೊಡ್ಡ ಕ್ಷೇತ್ರ ಇದು. ಇಷ್ಟೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಶಾಸಕರಿಗೆ ಬದ್ಧತೆ ಇರಬೇಕಾಗ್ತದೆ, ರಾಜಕೀಯ ಇಚ್ಛಾಶಕ್ತಿ ಇರಬೇಕಾಗ್ತದೆ. ಅದನ್ನ ಅವರು ಪ್ರದರ್ಶನ ಮಾಡಿದ್ದಾರೆ ಕಳೆದ 15 ವರ್ಷದಲ್ಲಿ. ನಾಡಪ್ರಭು ಕೆಂಪೇಗೌಡರು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಡೀತಾ ಇದ್ದಾರೆ ಅಂತೇಳಿ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಕ್ಲಿನಿಕ್ಗಳು
ಅದು ನಮ್ಮ ಕಾಲದಲ್ಲಿ ನಾವು ವಿಚಾರವನ್ನ ಪರಿಕಲ್ಪನೆ ಕೂಡ 4 ವಾರ್ಡ್ಗಳಲ್ಲಿ ಕೂಡ ಒಂದೊಂದು ನಮ್ಮ ಕ್ಲಿನಿಕ್ಗಳು. ನಗರ ಪ್ರದೇಶದ ಇವತ್ತು ಏನು ಕೊಳಚೆ ನಿವಾಸಿಗಳಿರ್ಬೋದು, ಬಡವರು ಮಧ್ಯಮ ವರ್ಗದವರಿಗೆ ಮನೆ ಹತ್ರನೇ, ಅವರ ಬಡಾವಣೆ ಹತ್ರನೇ ಇರಬೇಕು ಅಂತೇಳಿ ಹೊಸ ಆಲೋಚನೆಯಿಂದ ತಂದಂತಹದ್ದು ಇಡೀ ದೇಶದಲ್ಲಿ ವಿನೂತನವಾದಂತಹ ಪ್ರಯೋಗವನ್ನ ನಾವು ಮಾಡಿದ್ವಿ. ಹಾಗಾಗಿ ನಮ್ಮಿಬ್ಬರಿಗೂ ಕೂಡ ಜನಪರವಾದಂತಹ ಕಾಳಜಿ ಇದೆ, ಜನರ ಬಗ್ಗೆ, ಬಡವರ ಬಗ್ಗೆ ಬದ್ಧತೆ ಇದೆ, ಆಡಳಿತ ಮಾಡಿರುವಂತಹ ಅನುಭವ ಇದೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನ ಬಲಪಡಿಸುವಂಥದ್ದು. ಇವತ್ತು 400 ಎಂಪಿಗಳು ಏನು ಇಂಡಿಯಾದಲ್ಲಿ ಚುನಾಯಿತರಾಗ್ತಾರೆ ಅಂತೇಳಿ ಎಲ್ಲ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ. ನಿಮ್ಮ ಎಂಪಿ ಕೂಡ ಆ 400 ಗುಂಪಿನಲ್ಲಿ ಇರಬೇಕು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರ ಕೈ ಎತ್ತುವಂತ ರೀತಿಯಲ್ಲಿ ಆಗಬೇಕು. ಅದಕ್ಕೆ ನೀವೆಲ್ಲ ಕೂಡ ಕಾರಣೀಭೂತರಾಗಬೇಕು ಅಂತೇಳಿ ನಿಮಗೆ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಕ್ರಮ ಸಂಖ್ಯೆ ಚಿಹ್ನೆ ಕಮಲಕ್ಕೆ ಮತ. ನಿಮ್ಮೆಲ್ಲರಿಗೂ ಹಿತವನ್ನು ಬಯಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.